ಕೃಷಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಇಶ್ಯೂ ಇರೋದು ಹಳ್ಳಿ ಅನ್ನೋದ ಈ ಸಾರಿ ನಾವು ಕೇಳ್ತಿದ್ದು ಮುಖ್ಯ ನಾಗೇಂದ್ರ ಸರ್, ಈ ಇಶ್ಯೂ ಇರೋದು ಹಳ್ಳಿ ಅನ್ನೋದ, ಹಳ್ಳಿಲಿರೋ ಹುಡುಗನಿಗೆ ಹೆಣ್ಣು ಕೊಡಲ್ಲ ಅನ್ನೋದು ಇಶ್ಯೂನಾ ಇಲ್ಲಿ, ಅಥವಾ ಸಿಟಿಲಿರೋ ಹುಡುಗನಿಗೆ ಹೆಣ್ಣು ಕೊಡ್ತೀರಿ ಅನ್ನೋದು ಇಶ್ಯೂನಾ ಅಂತ? ಇಲ್ಲ ಇಲ್ಲ, ರೈತ ಕುಟುಂಬಕ್ಕೆ ಹೆಣ್ಣು ಕೊಡಲ್ಲ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶ, ಮೂಲಭೂತವಾಗಿ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಅವ್ನಿಗೊಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇರಲ್ಲ, ಅವ್ನು ಮದುವೆ ಆದ್ರೆ ಮುಂದೆ ಹುಟ್ಟುವಂತ ಮಕ್ಕಳು ಭವಿಷ್ಯ ಇರೋದಿಲ್ಲ, ಅದು ಶೂನ್ಯ ಆವರಿಸಿದೆ. ಆ ಶೂನ್ಯ ಆವರಿಸಬೇಕು ಅಂತಂದ್ರೆ ಕೃಷಿ ವ್ಯವಸ್ಥೆ, ಕೃಷಿಕರನ್ನ ನೆಗ್ಲೆಕ್ಟ್ ಮಾಡಿರೋ, ಇದುವರೆಗೂ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದಾಗಿದೆ. ಮುಖ್ಯವಾಗಿ ನಾವು ದೊಡ್ಡ ದೊಡ್ಡ ನೀರಾವರಿ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಈಗ ಉದಾಹರಣೆಗೆ ಇಲ್ಲಿ ಕಾವೇರಿ, ಅಲ್ಲಿ ಕೃಷ್ಣ ತಗೊಂಡ್ರೆ ಎಲ್ಲ ಆಯೋಗಗಳು, ಟ್ರಿಬ್ಯುನಲ್ಗಳು ನಮ್ಗೆ ಹೆಚ್ಚುವರಿ ನೀರನ್ನು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾವೆ. ಹೆಚ್ಚುವರಿ ನೀರು ಮಿಸೋಬೇಕಾದ್ರೆ ಇನ್ನೊಂದು ದೊಡ್ಡ ಲಕ್ಷಾಂತರ ಕೋಟಿ ದುಡ್ಡು ಹಾಕಿ ಡ್ಯಾಮ್ ಕಟ್ಟಿ ಮೊಮ್ಮಕ್ಕಳ ಕಾಲಕ್ಕೆ ಕೊಡಿ ಅಂತಲ್ಲ, ಅದನ್ನ ನೀರನ್ನ ನಾವು ಅಲ್ಲಲ್ಲಿ ಬ್ಯಾರಿಕೆ ಒಂಥರ ಚೆಕ್ ಡ್ಯಾಮ್ಗಳು ಮಾಡಿ, ಸಣ್ಣ ಪುಟ್ಟಗಳ ಇವುಗಳನ್ನ ಅಡೆತಟ್ಟೆಗಳ ಮಾಡಿ ನೀರಿನ ಡೈವರ್ಸ್ ಮಾಡ್ಬೋದು, ಕೆರೆ ಕಟ್ಟೆ ತುಂಬಿಸಿ ಗ್ರಾವಿಟಿ ಮುಖಾಂತರ ನೀರು ಕೊಡ್ಬೋದು. ಅಲ್ಲಿಗೆ ಅವಾಗ ಏನಾಗುತ್ತೆ, ಸಮೃದ್ಧ ನೀರಾವರಿ ಡೆವಲಪ್ ಆಗುತ್ತೆ. ನೀರನ್ನ ತಗೊಂಡು ಹೋಗಿ ನಾವು ಅಂಡೆ ತುಂಬಿಸೋದಲ್ಲ, ನೀರು ನನ್ನ ಹೊಲಕ್ಕೆ ಹೆಂಗ್ ಬರ್ಬೇಕು ಅನ್ನೋದನ್ನ ಗ್ರಾವಿಟಿ ಲೈನ್ ಎಲ್ಲ ಇದಾವೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ನೀರಾವರಿ, ಸಣ್ಣ ನೀರಾವರಿಗೆ ಹೆಚ್ಚು ಒತ್ತು ಕೊಡಿ ಅಂತ ಕೇಳಿದ್ವಿ 19 ಬೇಡಿಕೆಯಲ್ಲಿ ಸರ್, 19 ಬೇಡಿಕೆಯಲ್ಲಿ. ಮತ್ತೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ವಿಶೇಷವಾಗಿ ನಾವು 13 ಅಂಶಗಳಿದೀವಿ. ಕೃಷಿ ಬೆಲೆ ಆಯೋಗ ಅಂತ ಇಲ್ಲಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ 2013-18 ಕೃಷಿ ಬೆಲೆ ಆಯೋಗ ಮಾಡ್ತು. ಅದೊಂಥರ ಅಲ್ಲಿಲ್ಲದೆ ಯಾವ ತರ ಇದೆ, ಅದಕ್ಕೊಂದು ಕಾಯಂ ಆಯೋಗ ಅಂತ ಘೋಷಣೆ ಮಾಡಿ ಲೀಗಲ್ ಸ್ಟ್ರೆಂತ್ ಕೊಡಿ. ಮತ್ತೆ ಇವತ್ತು ನಾವು PDS ಸಿಸ್ಟಮ್ ಮುಖಾಂತರ ಎಲ್ಲ ದವಸ ಧಾನ್ಯಗಳು ಕೊಡ್ತಿದೀವಿ. ನಾವು ಅಕ್ಕಿ ತರಬೇಕಾದ್ರೆ ಎಲ್ಲ ಟೆಂಡರ್ ಮಾಡ್ತೀವಿ, ರಾಗಿ ಬರ್ಬೇಕಾದ್ರೆ ಎಲ್ಲ ಟೆಂಡರ್ ಮಾಡ್ತೀವಿ. ರೈತರ ಲಿಂಕ್ ಮಾಡಿದ ಕನ್ಸಂಪ್ಷನ್ ಮಾಡಿ 70% ರಾಗಿ, ಜೋಳ, ಎಣ್ಣೆಕಾಳುಗಳು, ನಿಮ್ಮ ಅಕ್ಕಿ ಅಂದ್ರೆ ಭತ್ತ ಎಲ್ಲ ತಗೊಂಡ್ರೆ ರೈತನಿಗೆ MSP ಬೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಡ್ಬೋದು. ಯಾಕಂದ್ರೆ ಅದು ಒಪ್ಕೊಂಡಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ. ಕೃಷಿ ಬೆಲೆ ಆಯೋಗ ಶಿಫಾರಸು ಮಾಡುವ MSP ದರದಲ್ಲೇ ನಾವೇ ಕೊಂಡ್ಕೊಳ್ತೀವಿ ಅಂತ. ಅದನ್ನ ಏನಾಯ್ತು, ಮಧ್ಯವರ್ತಿಗಳಿಗೆ ಲಾಭವಾಗೋದು ಬಿಟ್ಬಿಟ್ಟು ಸರ್ಕಾರನೇ ನೇರವಾಗಿ ರೈತರಿಂದ ಪರ್ಚೇಸ್ ಮಾಡಿದ್ರೆ, ಅದಕ್ಕಿರುವಂತ ಅಡೆತಡೆಗಳನ್ನ ತೊಂದರೆ ನಿವಾರಿಸ್ಕೊಂಡ್ರೆ ರೈತನಿಗೆ ಅವ್ರಿಗೆ ಒಂದಷ್ಟು ದುಡ್ಡು ಸಿಗುತ್ತೆ, ಮತ್ತೆ ಮಧ್ಯವರ್ತಿ ಲಾಭ ಆಗೋದು ತಪ್ಪುತ್ತೆ, ಸರ್ಕಾರಕ್ಕೆ ದುಡ್ಡು ಹೊರೆನೂ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ವಿಸ್ತೃತವಾದ ವರದಿ ನಾವು ಕೊಟ್ಟಿದ್ದೀವಿ. ಎಕ್ಸ್ಪರ್ಟ್ಗಳ ಜೊತೆ ಮಾತಾಡಿ ಡಾಕ್ಟರ್ ವಾಸು, ಕವಿತಾ ಕುರ್ಗಂಟೆ, ಶ್ಯಾಮಸ್ ಪಾಲಿಟು, ದರ್ಶನ್ ಪುಟ್ಟಣ ನಾವೆಲ್ಲ ಸೇರಿ ಸರ್ಕಾರ ಹೆಂಗೆ ಮೆಕಾನಿಸಮ್ಗಳನ್ನ PDS ಮಾಡ್ಬೋದು ಅಂತೇಳಿ ಆ ಥರ ಒಂದು. ಮತ್ತೆ ನೀವು ಗ್ರಾಮೀಣ ಕೇಂದ್ರಿತವ ನೋಡಿ, ಬೀಜ ಇವತ್ತು ಬೀಜ ಸೀಡ್ಸ್ ಕಾಯ್ದೆ 2020 ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ, ಎಲೆಕ್ಟ್ರಿಸಿಟಿ ಕಾಯ್ದೆ 2025 ತಂದಿದೆ, ಮತ್ತೆ ಇನ್ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫ್ರೇಮ್ ವರ್ಕ್ ಅಂತ ಮಾಡಿದೆ. ಎಲ್ಲ ಫ್ರೋ ಕಾರ್ಪೊರೇಟ್, ಎಲ್ಲ ಪ್ರೈವೇಟೈಸೇಷನ್ ಆಗೋದು. ಅದನ್ನ ರಾಜ್ಯ ಸರ್ಕಾರ ಒಪ್ಪಲ್ಲ ಅನ್ನೋದು ಈ ನಿರ್ಣಯ ಮಾಡಿ ಬಜೆಟ್ ಅಧಿವೇಶನ ಅಂತ ಕೇಳಿದೀವಿ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ವಿರೋಧ ಮಾಡ್ತಾರೆ, ಬಿಜೆಪಿ ನೀತಿಗಳು ಇಲ್ಲಿ ಕಾಂಗ್ರೆಸ್ ಕೂಡ ಜಾರಿ ತರ್ತಾ ಇರುತ್ತೆ. ಅದಕ್ಕೆ ತಡೆ ಮಾಡಿ, ನೀವು ಒಪ್ಕೊಂಡಾಗ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ತಿದ್ದುಪಡಿ ವಾಪಸ್ ತರ್ತೀವಿ ತನ್ನಿ, ಜಾನುವಾರು ನಿಷೇಧ ವಾಪಸ್ ತಗೊಳ್ಳಿ, ಮತ್ತೆ ಇದು APMC ಸ್ಟ್ರೆಂಥನ್ ಮಾಡಿ, ಆ ತರ ಕೇಳ್ತಿದ್ವಿ. ಆಮೇಲೆ ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ ಹಾಕಿ ಜಾನುವಾರು ಹತ್ಯೆ ಮಾಡಬೇಕು ಅಂತ ಹೇಳ್ತೀರಿ ನೀವು, ಗೋ ಹತ್ಯೆ ಮಾಡಬೇಕು, ಜಾನುವಾರು ಹತ್ಯೆ ಮಾಡಬೇಕು, ಹತ್ಯೆ ಅಲ್ಲ ರೈತರ ದೃಷ್ಟಿಯಿಂದ ಇವತ್ತು ಬಡಕಲ್ದನ ಎಲ್ಲೂ ವಿಲೇವಾರಿ ಮಾಡಕ್ ಆಗ್ತಿಲ್ಲ. ನಾವು ಸರ್ಕಾರ ನಮ್ಗೆ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ನಮಗೆ ಮೀಟ್ ಒಂದು ಇಂಡಸ್ಟ್ರಿ ಇಲ್ಲಿ ಬೇರೆ ದೇಶದಲ್ಲಿ ಇಲ್ಲಿಂದ ಹೋಗ್ತದೆ. ರೈತರ ದೃಷ್ಟಿಯಿಂದ ಇವತ್ತು ರೈತರು ತಾವು ಸಾಕದಂತ ದನಕರುಗಳನ್ನ ಮಾರಕಾರ, ಅದೊಂದು ರೈತ ಉಪಯೋಗಿಸ್ಕೊಂಡು ಬೇಡದವನ್ನ ಬಿಕ್ರಿ ಮಾಡ್ತಿದ್ದ, ಇನ್ನೊಂದು ಹೊಸ ತರ್ತಿದ್ದ. ಇವೆಲ್ಲ ಯಾವಾರ ಆಗಿವೆ, ಖಾಸಗಿ ಅವ್ರಿಗೆ ಪವರ್ ಕೊಟ್ಬಿಟ್ಟಿದ್ದಾರೆ. ಅವರು ಸಂಘ ಪರಿವಾರ ದಂಧೆ ಮಾಡ್ತಾರೆ, ಸುಳ್ಳು ಕೇಸ್ ಹಾಕ್ಸ್ಕೊಳ್ತಾರೆ, ಗಲಭೆಗಳು ಮುದಿ ಬಡಕಲು ಎಲ್ಲ ಅಲ್ಲಿ ತಂದು ಬಿಟ್ಬಿಡಿ. ಇಲ್ಲ, ಅವೆಲ್ಲ ಸುಳ್ಳು. ನಮ್ಮ ಪ್ರತಾಪ್ ಮೈಸೂರು ಅವೆಲ್ಲ ಸುಳ್ಳು. ಅದೊಂದು ದಂಧೆಯಾಗಿ ಕುಂತಿದೆ. ಗೋಶಾಲೆಗಳನ್ನ ಸ್ಟಡಿ ಮಾಡಿದೀವಿ ನಾವು, ರೈತ ಸಂಘದವರು ನಿಯೋಗವಾಗಿ ನಾವೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ಅದೊಂದು ದಂಧೆಯಾಗಿ ಏರ್ಪಟ್ಟಿದೆ, ಪೂರ್ತಿ ದಂಧೆ ಅದು. ಅಲ್ಲಿ ಮತ್ತೆ ಇಲ್ಲಿ ನೋಡಿ, ನಾನು MP ಪ್ರತಾಪ್ ಸಿಂಗ್ ಇದ್ದಾಗ ಮೈಸೂರು ಹೇಳಿದ್ದು, ನೀವು ತಂದ್ರಪ್ಪ ನಿಮ್ಮ ಆಫೀಸ್ ಮುಂದೆ ನಾವು ದನಗಳು ಕಟ್ಟಾಕ್ತಿವಿ, ಹುಲ್ಲಾಕಿ ಅಂತ ಕೇಳಿದ ಎಲ್ಲ MP ಗಳಿಗೂ. ಯಾರು MLAಗಳು ಇದು ಪ್ರತಿಪಾದನೆ ಮಾಡ್ತಾರೆ, ಅವ್ರ ಮನೆ ಕಟ್ಕೊಳ್ಳಿ ನಮ್ಮ ದನಗಳ ಅಂತ ಹೇಳಿದ್ದು ನಾವು. ಇದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ತೊಂದರೆ ಇದೆ ಇವ್ರೆ. ಇದು ಬರೀ ಕೋಮದ್ವೇಷದಿಂದ ನೋಡೋಂಥದ್ದಲ್ಲ. ರೈತ ತಾನು ಎಲ್ಲರಿಗಿಂತ ಪ್ರೀತಿ ಮಾಡ್ತಾನೆ. ಒಂದು ನಾಯಿ ಸತ್ತೋದ್ರೆ ತಿಥಿ ಮಾಡ್ತಾನೆ, ಅದಕ್ಕೆ ಒಂದು ಹಸು ಸತ್ತೋಗ್ಬಿಟ್ರೆ ಊತಾಕ್ತಾನೆ. ರೈತ ಎಲ್ಲಿವರೆಗೆ ಸಾಕ್ಬೋದು ಮಾಡ್ಬೋದು. ಒಂದು ಆರೋಗ್ಯ ತಪ್ಪಿದ್ರೆ ಹಸು ಕೊಟ್ಟಿಗೆಲ್ ಬಿದ್ಕೊಂಡ್ರೆ ಅದು ಎತ್ತಕ್ಕಾಗಲ್ಲ. ರೈತನ ಹಿಂಸೆ ಹೆಂಗೆ ಗೊತ್ತಾ, ಬೇರೆಯವ್ರು ಬಿಸಾಕ್ಬಿಡ್ತಾರೆ. ರೈತನಿಗೆ ಒಂದು ಕರಡು ಸಂಬಂಧ ಇರುತ್ತೆ, ಒಂದು ಮಾನವೀಯ ಸಂಬಂಧ ಇರುತ್ತೆ. ರೈತರ ದೃಷ್ಟಿಯಿಂದ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರೋಂಥದ್ದು. ಹಲವಾರು ಎಗನೆಸ್ಟ್ BJP ಪಾಲಿಸಿಗಳಿದ್ದಾವೆ, ಅವನ್ನೆಲ್ಲವನ್ನು ರಾಜ್ಯದಲ್ಲಿ ರೈತ ವಿರೋಧಿ ಪಾಲಿಸಿಗಳಿದ್ದಾವೆ ಬಿಜೆಪಿ ಸರ್ಕಾರ ತಂದಿರೋದು. ಎಲ್ಲವನ್ನು ರಾಜ್ಯದಲ್ಲಿ ತರಬೇಡಿ ಅನ್ನೋದು ನಾವು ಹೇಳಿದೀವಿ. ಕಾಂಕ್ರೀಟ್ ಆಗಿ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡೋದು
ನಮಗೆ ನಮ್ಮ ಬೀಜ ಸ್ವಾತಂತ್ರ್ಯನ ಕೊಡಬೇಕು, ಮತ್ತೆ ಮಾರ್ಕೆಟ್ ನಮ್ಮ ಕೈಲಿ ಇರಬೇಕು, ಮತ್ತೆ ಪಡಿತರ ವ್ಯವಸ್ಥೆಗೆ ನಮ್ಮನ್ನು ಲಿಂಕ್ ಮಾಡಿ ತಗೊಳ್ಬೇಕು. ನಾವು ಪ್ರತಿ ಸಾರಿ ಬೀದಿ ಬಂದು ಹೋರಾಟ ಮಾಡೋದು ಬೇಡ, ಸಣ್ಣ ನೀರಾವರಿಗೆ ಒತ್ತು ಕೊಡಬೇಕು. ಈ ಮೂಲಕ ಉದ್ಯೋಗ ಸೃಷ್ಟಿ ಹಳ್ಳಿಲಿ ಆಗಬೇಕು, ಹಳ್ಳಿಯ ದುಡ್ಡು ಹಳ್ಳಿಲೇ ಉಳ್ಕೋಬೇಕು, ಬೇರೆ ಕಡೆ ಹೋಗ್ಬಾರ್ದು. ಈ ಥರ ನೀತಿ ತನ್ನಿ ಅಂತ ಹೇಳಿದ್ವಿ ಸರ್. ಫೈನ್ 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 ಪ್ರಕಾಶ್ ಅವರೇ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಈ ನೀರಾವರಿಗಳ ವಿಚಾರದಲ್ಲಿ ಸಪೋಸ್ ಈ ಬಾರಿ ನಿಮಗೆ ಒಂದು ಪರ್ಟಿಕ್ಯುಲರ್ ಡಿಮ್ಯಾಂಡ್ ಅಂತ ಬಂದಾಗ ಸಮತೋಲನವಾಗಿ ದಕ್ಷಿಣ ಕರ್ನಾಟಕವನ್ನು ನಾವು ಗಮನಿಸಬೇಕು, ಉತ್ತರ ಕರ್ನಾಟಕವನ್ನು ಗಮನಿಸಬೇಕು ಅಂತೇಳಿ ಆವಾಗ ನಾವು ಕೇಳ್ತಾ ಇರ್ತೀವಿ. ಇಲ್ಲಿ ಅದು ಕೋಲಾರಕ್ಕೆ ನೀರು ಬಿಟ್ಬಿಡ್ತಾ ಇದ್ದಾರಂತೆ, ತುಮಕೂರಿಗೆ ಬಂದ್ಬಿಡ್ತಂತೆ ನೀರು, ನೇತ್ರಾವತಿ ಹೀಗಾಗ್ತಿದೆಯಂತೆ, ಇದು ಮೇಕೆದಾಟು ಬರುತ್ತಂತೆ ಅಂತೇಳಿ. ಈ ಯೋಜನೆಗಳಲ್ಲಿ ನಾವು ಕೇಳ್ತಿರೋದು ಇಚ್ಛಾಶಕ್ತಿ ಕೊರತೆ ಇದೆಯಾ ನಮ್ಮ ಸರ್ಕಾರಗಳಿಗೆ, ಅಥವಾ ಒಂದು ಯೋಜನೆ ಶುರು ಮಾಡಿ ಅದು ಮುಗಿಸೋ ವೇಳೆಗೆ ಒಂದು ಎಲೆಕ್ಷನ್ ಇಯರ್ ಬರೋದನ್ನ ವೆಯ್ಟ್ ಮಾಡುತ್ತಾ ಒಂದು ಗೌರ್ಮೆಂಟ್ ಅಂತೇಳಿ, ಕಂಪ್ಲೀಟ್ ಮಾಡ್ತೀನಿ, ಈ ಸಲ ನಾನು ಗೆಲ್ಲಿಸ್ಬಿಡಿ, ನಾನು ನೆಕ್ಸ್ಟ್ ನಿಮಗೆ ಅದು ಮಾಡಿಕೊಡ್ತೀನಿ, ಈ ಪಾಲಿಸಿ ಇದೆಯಾ ನಮ್ಮಲ್ಲಿ ಅಂತ? ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇ ಇದು ಪ್ರಪ್ರಥಮವಾಗಿ ಇದನ್ನ ಬಳಸ್ಕೊಳ್ಳೋದು ರಾಜಕೀಯಕ್ಕೋಸ್ಕರ. ಓಕೆ, ಚುನಾವಣೆ ಬಂದಾಗ ಒಂದು ಸಮಾವೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದೇನೋ ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ, ಮಾಡಿ ಮುಗೀತದ ಅಷ್ಟಕ್ಕಿಷ್ಟ, ಓಕೆ, ಮುಂದೆ ಹೋಗೋದು. ಈಗ ನೋಡ್ರಿ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಹಿನ್ನೀರಿನಲ್ಲಿ ಮುಳುಗಡೆ ಆಗುವಂತ ಜಮೀನಿಗೆ 18,000 ಕೋಟಿ ಇಡ್ತೀನಿ ಅಂದಿದ್ದಾರೆ. ಇದಕ್ಕಿಂತಲೂ ಮೊದಲು ಒಂದು 51,000 ಎಕರೆ ಕಾಲುವೆಗೆ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಓಕೆ, ಅದರಲ್ಲಿ 23,631 ಎಕರೆ ಜಮೀನಿನ ಕೇಸ್ಗಳು ಮತ್ತು 22,896 ಕೇಸುಗಳು ನ್ಯಾಯಾಲಯದಲ್ಲಿ ಹೆಚ್ಚುವರಿ ಅವಾರ್ಡ್ ಆಗಿವೆ. ಅವಾರ್ಡ್ ಆಗಿ ನ್ಯಾಯಾಲಯ ಇಷ್ಟು ಕೊಡಬೇಕಂತ ಆದೇಶ ಮಾಡಿದೆ ಮೊನ್ನೆ. 30 ಲಕ್ಷ ಅವರಿಗೆ ರಿಲೀಸ್ ಮಾಡಬೇಕು ತಾತ್ಕಾಲಿಕ ಪರಿಹಾರ, ಉಳಿದದ್ದನ್ನ ಫೈನಲ್ ಹಿಯರಿಂಗ್ ಆದ್ಮೇಲೆ ಮಾಡ್ಬೇಕಂತ.